ಹಲೋ, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಚಾನಲಲ್ಲಿ ನಾನೊಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದೇನಿಲ್ಲ, ನನ್ನದು ಮನೆ ಅಂದರೆ ನಮ್ಮ ಮನೆಗೆ ಹೋದಾಗ ಅದು ಮಡಿಕೇರಿಯಲ್ಲಿದೆ. ಹಾಗೆ ನಮ್ಮದೊಂದು ಹೋಮ್ ಸ್ಟೇ ಇದೆ, ಸಪ್ತಗಿರಿ ಸ್ಟ್ರಿಂಗ್ ವೇಸ್ ಅಂತ. ಸೊ ಇಲ್ಲಿ ಹೋದಾಗ ನಾನು ಏನೇನು ಮಾಡ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಅಂದರೆ ಎಲ್ಲ ವೀಡಿಯೋನೂ ಕ್ಲಬ್ ಆಗಿದೆ, ಇದು ಸೀಸನ್ಲೆಸ್. ಸೊ ಇದು ಅರ್ಲಿ ಮಾರ್ನಿಂಗ್ಸ್ ಯಾವಾಗಲೂ ಹೀಗೆ ಇರುತ್ತೆ, ಮಿಸ್ಟ್ ಕವರ್ ಆಗಿ. ಹಾಗೆ ನಮ್ಮ ಮನೇಲಿ ಈ ಥರನೇ ಗಾರ್ಡನ್ ಇದೆ, ಇದು ನೋಡ್ಬೋದು. ಎಲೆ, ಹೂವು. ನಮ್ಮ ಡ್ಯಾಡಿ ಮಮ್ಮಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ, ಅಂದರೆ ತುಂಬಾ ಫ್ಲವರ್ಸ್ ಇರಬೇಕು ಮನೆಯಲ್ಲಿ. ಅವಾಗ ಮನೆಗೆ ಒಂಥರ ಶೋಭೆ ತರುತ್ತಂತೆ ಫ್ಲವರ್ಸ್ ಇಟ್ಕೊಂಡ್ರೆ ಜಾಸ್ತಿ. ಸೊ ಇದು ನಮ್ಮ ಸಣ್ಣ ಗಾರ್ಡನ್. ಮನೆ ಪಕ್ಕನೇ BSNL ಟವರ್ ಇದೆ. ಸೊ ಆ ಕಡೆ ಅದೇನು ಕಂಬಿಗಳು ನೋಡ್ತಿದ್ದೀರಲ್ಲ, ಅದು BSNL ಟವರ್ದಿದೆ. ಅದು ನಮ್ಮ ಮನೇಲಿ ಟೆಲಿಫೋನ್ ಎಕ್ಸ್ಚೇಂಜು ಇದೆ, ಸೊ ಟವರು ಹಾಗೆ ಇದೆ. ಸೊ BSNL ಟವರ್ ಅಂದರೆ ನೆಟ್ವರ್ಕ್ ಸಿಗುತ್ತೆ ಮನೆಯಲ್ಲಿ. ಬೇರೆದಂದರೆ ವೈಫೈ ಹಾಕ್ಸಿರೋದ್ರಿಂದ ಬೇರೆ ನೆಟ್ವರ್ಕ್ ಎಲ್ಲ ಸಿಗುತ್ತೆ. ಇದು ನಾನು ಇದು ನಮ್ಮ ಮನೆ ಅಂದರೆ ನಮ್ಮ ಎಸ್ಟೇಟ್ ಒಳಗಡೆನೇ ಒಂದು ಝರಿ ಎಲ್ಲ ಇದೆ, ಅಲ್ಲಿ ಆಟಾಡ್ತಾ ಇರೋದು. ಇದು ನಮ್ಮ ಮನೆ ಟವರಿಂದ ವೀವ್ ಇರುತ್ತೆ. ಇದು ಮನೆ ಪಕ್ಕನೇ ಒಂದು ಹೊಳೆ ಇದೆ. ಈ ಹೊಳೆಲೇ ನಾವು ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದೆವು ಚಿಕ್ಕದ್ರಿಂದನೂ. ಬೇಸಿಗೆ ರಜಾ ಬಂತು ಅಂದರೆ ಹೊಳೆಗೆ ಹೋಗೋದು, ಈಜೊಡಿಯೋದು ಇದೇ ಕೆಲಸ. ಸೊ ಇದು ನಮ್ಮ ಕಾಫಿ ಎಸ್ಟೇಟು. ಇದಕ್ಕೆ ಬೈನೆ ಮರ ಅಂತ ಹೇಳ್ತೀವಿ. ಸಣ್ಣ ಇದು ಕಾಣ್ತಿದ್ದೆಲ್ಲ ಬೈನೆ ಮರ, ಅದರಿಂದ ಶೇಂದಿ ಮಾಡ್ತಾರೆ. ಬೆಳಗ್ಗೆ ನೋಡಿ ಹೆಂಗೆ ಮಿಸ್ಟ್ ಕವರ್ ಆಗಿದೆ ಅಂತ. ಇದೆಲ್ಲ ಕಾಫಿ ಫ್ಲವರ್ಸು, ನೀವೆಲ್ಲ ನೋಡಿರ್ತಿರೋ ಇಲ್ಲೋ. ಇದು ಕಾಫಿ ಫ್ಲವರ್ಸ್ ಹಿಂಗಿರುತ್ತೆ. ಕಾಫಿ ಸೀಸನ್ ಅಂದರೆ ಈ ಫ್ಲವರಿಂಗ್ ಟೈಮ್ ಇರುತ್ತಲ್ಲ, ಈ ಟೈಮಲ್ಲಿ ಆ ಫ್ಲವರ್ದು ಸುವಾಸನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲನೂ ವಿಡಿಯೋ ಮಾಡಿಟ್ಟಿದ್ದೆ. ಇದು ಯಾರ್ಯಾರು ಕಾಫಿ ನೋಡಿರಲ್ವೋ ಅಥವಾ ಕಾಫಿ ಫ್ಲವರ್ಸ್ ನೋಡಿರಲ್ಲ, ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಮನೆ ಮಕ್ಕಳು ಇನ್ನೂ ಆಗಿಲ್ಲ ಅವ್ರದ್ದು. ಅವರು ರಜಾ ಇರೋದ್ರಿಂದ ಸ್ಕೂಲಿಗೆ ಈ ಥರ ಕಾಫಿ ಕುಯ್ಯೋದ್ರಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕಾಂಪಿಟೇಷನ್ ಇಟ್ಟಿದ್ದಾರೆ ಇವ್ರಿಗೂ, ಮತ್ತು ಆ ಕಡೆ ಸೈಡ್ ಹುಡುಗರು ಕುಯ್ತಿದ್ದಾರೆ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳು. ಹಂಗೆ ಒಂದೊಂದು ಗಿಡ ಕೊಟ್ಟಿದ್ವಿ, ನೋಡೋಣ ಹೆಂಗೆ ಕುಯ್ತಾರೆ, ಯಾರು ಜಾಸ್ತಿ ಕುಯ್ತಾರೆ ಅಂತ. ಕಾಂಪಿಟೇಷನ್ ಮೇಲೆ ಗಿಡದ ಮೇಲೆಲ್ಲ ಹತ್ಬಿಟ್ಟು ಕುಯ್ತಿದ್ದಾಳೆ ಹುಡುಗಿ. ನೋಡಿ, ಜ್ಯೋತಿ ಅಂತ ಅವಳ ಹೆಸರು. ಫುಲ್ ಕಾಫಿ ಕುಯ್ಯೋದೇ ಬಿಸಿ. ಯಾರು ಜಾಸ್ತಿ KG ಮಾಡ್ತಾರೆ ಅಂತ ಕುಯ್ತಿದ್ದಾರೆ. ಸೊ ಗಿಡದ್ದು ಸ್ಥಿತಿನೂ ನೋಡ್ಬೋದು ನೀವು ಹೆಂಗಿದೆ ಅಂತ. ಇವಳು ಸ್ವಲ್ಪ ಆರಾಮಾಗಿ ಕುಯ್ತಿದ್ದಾಳೆ. ಇವಳ ಹೆಸರು ವರ್ಷಿತಾ. ಇದು ಹೊಳೆಯಲ್ಲಿ ಆಟಾಡಿದಾಗ ಹಳೆ ವೀಡಿಯೋಗಳನ್ನ ಸೇರಿಸಿ ಹಾಗೆ ಇಟ್ಟಿದ್ದೆ. ಸೊ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಊರಲ್ಲಿ ಒಂದು ಫಾಲ್ಸ್ ಇದೆ, ಕೋಟೆ ಬಿ ಫಾಲ್ಸ್ ಅಂತ. ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಸೊ ಅದ್ರ ಒಳಗಡೆ ಮೀನುಗಳು ಹೆಂಗಿದೆ ನೋಡಿ. ಇಲ್ಲಿ ಯಾರೂ ಮೀನು ಹಿಡಿಯಲ್ಲ, ಹಾಗಾಗಿ ಮೀನೆಲ್ಲ ಸೈಜಲ್ಲಿದ್ದಾವೆ. ನೀರು ಅಲ್ಲಿಂದನೇ ಬರುತ್ತೆ ನಮಗೆ ಹೊಳೆ. ಇದು ಒಂದು ಹಾಗೆ ನಮ್ಮನೆ ತೋಟ ಒಳಗಡೆ ಜರಿಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಆ ನೀರು ಬರುತ್ತೆ. ಇದು ನಮ್ಮ ಕಾಫಿ ಎಸ್ಟೇಟು. ಹಾಗೆ ಯಾವುದಾದ್ರೂ ಸುಮ್ಮನೆ ಕೋವಿ ತೊಗೊಂಡು ಹೋಗ್ತಾ ಇರ್ತೀವಿ. ಅಂದರೆ ಇದು ಏರ್ಕನ್ ಇದೆ, ಇದು ಏನು ಪ್ರಾಬ್ಲಮ್ ಆಗಲ್ಲ. ಹೆದರ್ಸೋಕ್ಕೆ ಅಂತ ಇಟ್ಕೊಂಡು ಹೋಗ್ತೀವಿ. ಹಕ್ಕಿ ಅದು ಇದು ಏನಾದರೂ ಬಂದಿರುತ್ತೆ ಅಲ್ವಾ. ಫುಲ್ ಸ್ಪೀಡಲ್ಲಿ ಹೋಗ್ತಾರೆ ನಮ್ಮ ಯಜಮಾನ್ರು. ನಮ್ಮದು ಒಂದು ಕೆರೆ ಇದೆ, ಈಗ 1-2 ವರ್ಷ ಆಯಿತು ಕೆರೆ ಕಟ್ಟಿಸಿ. ಇಲ್ಲೆಲ್ಲ ಮುಂಚೆ ಕಾಫಿ ಎಸ್ಟೇಟ್ ಇತ್ತು. ನೀರಿದ್ದು ಪ್ರಾಬ್ಲಮ್ ಆಗ್ತಾ ಇದೆ, ಕೊಡಗಲ್ಲೂ ಕೂಡ ನೀರು ಪ್ರಾಬ್ಲಮ್ ಆಗ್ತದೆ. ಅಂದರೆ ಬೇಸಿಗೆ ಕಾಲದಲ್ಲಿ ಹೊಳೆ ನೀರು ಕುಡಿಯೋಕ್ಕಾಗಲ್ಲ. ಸೊ ಜರಿ ನೀರಾದರೆ ಸ್ವಲ್ಪ
ಅನ್ಟಚ್ಡ್ ಇರುತ್ತೆ, ಕ್ಲೀನಾಗಿರುತ್ತೆ. ಹಾಗಾಗಿ ಜರಿ ನೀರೆಲ್ಲ ಮಳೆಗಾಲದಲ್ಲಿ ಮಾತ್ರ. ಮಳೆಗಾಲ ಆದಮೇಲೆ ಒಂದು ಬಿಸಿಲುಗಾಲ ಒಂದು 2 ತಿಂಗಳು ಸ್ವಲ್ಪ ಕಷ್ಟನೇ ನೀರಿಗೆ. ಬರೀ ಕುಡಿಯೋಕ್ಕೆ ಮಾತ್ರ ಅಲ್ಲದೆ ಗಿಡಗಳಿಗೂ ನೀರೆಲ್ಲ ಬೇಕಾಗುತ್ತೆ. ಹಾಗಾಗಿ ನಮ್ಮದೇ ಕೆರೆ ಇದ್ದರೆ ಕೆರೆಯಿಂದನೇ ನೀರು ಹಾರಿಸ್ಬೋದು. ಕಾಫಿ ಗಿಡಗಳಿಗೆ ನೀರು ಬೇಕಾಗುತ್ತೆ ಬಿಸಿಲುಗಾಲದಲ್ಲಿ. ಇದು ನಮ್ಮ ನಾಯಿ ಬ್ರೂನೋ ಅಂತ ನನ್ನನ್ನು ನೋಡಿಬಿಟ್ಟು ಹಿಂಗೆ ಆಡ್ತಿದೆ. ಅದನ್ನ ಮುಗ್ತಿಲ್ಲ ಅಂತ. ಆ ಕಡೆ ಇನ್ನೂ 2 ನಾಯಿ ಇದೆ. ಸೊ ಇದಕ್ಕೆ ಹೆಂಗಂದರೆ ಆ ನಾಯಿದು ಅದ್ರ ಹೆಸರು ರಾಕಿ. ಅದು ಇವಾಗಿಲ್ಲ, ಮುಂಚೆ ಅದು ಇದ್ದಿರಾಗ ಇರೋ ವಿಡಿಯೋ ಇದು. ಸೊ ರಾಕಿನ ಮುಗ್ತಿದ್ದೀವಿ ಅಂತ ಇದಕ್ಕೆ ಒಂಥರ ಹೊಟ್ಟೆ ಉರಿ, ಅದನ್ನು ಮುಟ್ಬಿಡ್ತೀವಿ ಅಂತ ಅಲ್ಲಿ ಹೋಗಿರೋದಕ್ಕೆ ಈ ಕಡೆಯಿಂದ ಬೀಳ್ತಾ ಇದೆ ಅದು. ನಾನು ಹೇಳಿದ್ಮೇಲೆ ನಮ್ಮ ತೋಟ ಒಳಗಡೆನೇ ಒಂದು ಜರಿ ಫಾಲ್ಸ್ ಥರ ಇದೆ ಅಂತ, ಅಲ್ಲಿದ್ದ ನೀರಿದು. ಇಲ್ಲೂ ಆಟ ಆಡ್ತೀವಿ ನಾವು. ಇದು ಮಳೆಗಾಲದಲ್ಲಿ ಫುಲ್ ತುಂಬಿಕೊಂಡಿರುತ್ತೆ. ಆಮೇಲೆ ಅದೇ ಈಗ ಬಿಸಿಲುಗಾಲದಲ್ಲಿ 2 ತಿಂಗಳು ಮಾತ್ರ ನೀರು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ನೀರು ನಾವು ಕುಡಿಯೋಕ್ಕೂ ಯೂಸ್ ಮಾಡ್ತೀವಿ. ಇಲ್ಲೆಲ್ಲ ನೋಡ್ಬೋದು ನೀವು ಪೈಪ್ ಹಾಕಿರೋದು ನಾವು. ಸೊ ನಾವುಂಟಲ್ಲ, ಇಡೀ ಊರಲ್ಲಿರೋರೆಲ್ಲ ಈ ಥರ ಅವ್ರವ್ರ ತೋಟ ಒಳಗಡೆ ಜರಿ ಇರುತ್ತೆ. ಈಗ ನಮ್ದು ಹೆಂಗೂ ಬೆಟ್ಟ ಗುಡ್ಡ ಪ್ರದೇಶ ಅಲ್ವಾ. ಸೊ ಮೇಲ್ಗಡೆ ಸ್ವಲ್ಪ ಜನ ಅವ್ರು ಮೇಲ್ಗಡೆಯಿಂದ ನೀರು ಹಾಕ್ಕೊತಾ ಇರ್ತಾರೆ. ನಾವು ಈ ಕಡೆ ಇದೆಲ್ಲ ಕುಡಿಯೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಸೊ ಇದು ಆಲ್ವೇಸ್ ತುಂಬ ಕ್ಲೀನಾಗೇ ಇರುತ್ತೆ. ಬೇರೆ ಏನೂ ಹಾಳಾಗದೇ ಇರೋ ನೀರಿದು. ಅಂದರೆ ಈಗ ಸಿಟಿಯಲ್ಲೆಲ್ಲ ನೀವು ನೋಡ್ಬೋದು, ಹೊಳೆ ಇದ್ದರೂ ಕೂಡ ಅದು ಹೊಳೆ ರೀತಿಯೇ ಇರಲ್ಲ. ನೀರೆಲ್ಲ ಗಲೀಜಾಗಿ ಕಲುಷಿತವಾಗಿರುತ್ತೆ. ಬಟ್ ನಮ್ದು ಹಾಗಿಲ್ಲ ನೋಡಿ. ಇವಳೆ ನಮ್ಮ ರಾಕಿ. ಇವಾಗಿಲ್ಲ, ಬ್ರೂನೋ ಇದ್ದಾನೆ. ಹಾಗೆ ನನ್ನ ತಂಗಿ ಮದುವೆ ಆಗಿತ್ತು ರೀಸೆಂಟಾಗಿ. ಸೊ ತಂಗಿ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರೆದು ಬರೋಣ ಅಂತ ನಮ್ಮೂರಲ್ಲೇ ನಮ್ಮ ಅಜ್ಜಿ ತಂಗಿಯವರಿದ್ದರು. ಸೊ ಅವ್ರ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ ನಾವು. ಈಗ ಬರೋ ವಿಡಿಯೋದಲ್ಲಿ ನೋಡ್ಬೋದು, ಇದು ಅವ್ರ ಮನೆಯಿಂದ ಇರೋ ವ್ಯೂ. ಕೋಟೆ ಬೆಟ್ಟ ಅಂತೆಲ್ಲ ಕೇಳಿರ್ತೀರಲ್ಲ, ಕೋಟೆ ಬೆಟ್ಟ ಇವ್ರ ಮನೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲೇ ನೋಡ್ಬೋದು ನೀವು ಬೆಟ್ಟ. ಹಿಂಗೆ ಅವ್ರ ಮನೆಯಿಂದ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಬೈಕು ಅಥವಾ ಕಾರ್ ಹೋಗೋದು ಕಷ್ಟ. ಜೀಪ್ ಒಂದು ಹೋಗುತ್ತೆ. ಸೊ ನಾವು ನಡ್ಕೊಂಡೇ ಬಂದಿದ್ವಿ. ಸುಮಾರು ಬೆಟ್ಟ ಹತ್ತಿ ಇಳಿಬೇಕು ಅವ್ರ ಮನೆಗೆ ಹೋಗೋಕ್ಕೆ. ಪ್ಲಸ್ ಜಿಗಣೆ ಕಾಟ ಬೇರೆ ತುಂಬಾ ಇತ್ತು. ಇದು ಈ ಸಲ ಮಳೆಗಾಲದಲ್ಲಿ ಹೋಗಿದ್ದಾಗ ನೋಡ್ಬೋದು. ಡ್ಯಾಡಿ ಮತ್ತು ತಾತ ಅವರು ಇಬ್ಬರು ಹೋಗ್ತಿದ್ದಾರೆ ನಡ್ಕೊಂಡು. ಇದು ಏಲಕ್ಕಿ ಗಿಡ. ಇದು ಮಳೆಗಾಲದಲ್ಲಿ ಹಿಂಗಿರುತ್ತೆ ನೋಡ್ಕೊಡೋದು. ಗಂಬೂಟ್ ಹಾಕ್ಕೊಂಡು ಓಡಾಡಬೇಕು, ಇಲ್ಲಾಂದರೆ ಜಿಗಣೆ ಕಚ್ಚುತ್ತೆ, ಜಾರುತ್ತೆ, ಕಾಲೆಲ್ಲ ನೀರಾಗುತ್ತೆ. ನೀರಂದರೆ ಸುಮ್ಮನೆ ನೀರಾಗೋದಲ್ಲ, ನೀರಲ್ಲಿ ಜಾಸ್ತಿ ಇದ್ದಾಗ ಕಾಲು ಹಿಂಗಾಗುತ್ತಲ್ಲ, ಒಂಥರ ಆ ಥರ ಸಾಫ್ಟ್ ಆಗಿಬಿಡುತ್ತೆ ಕಾಲು. ಅದಕ್ಕೆ ಗಂಬೂಟ್ ಹಾಕೊಂಡು ಓಡಾಡಿರುತ್ತೆ. ಮತ್ತು ಹಾವು ಗೀವು ಏನಾದರೂ ಇತ್ತು ಅಂದರೆ ಅದಕ್ಕೋಸ್ಕರ ಗಂಬೂಟ್ ಹಾಕ್ಕೊತಾರೆ. ನಾನು ಗಂಬೂಟೇ ಹಾಕೊಂಡು ಓಡಾಡ್ತಿದ್ದೀನಿ. ಅಷ್ಟು ಅಭ್ಯಾಸ ಇಲ್ಲ ನಂಗೆ ಗಂಬೂಟ್ ಹಾಕಿ. ನಡೆಯೋದು ಸ್ವಲ್ಪ ಕಷ್ಟನೇ, ಅಂದರೆ ಓಡೋಕ್ಕೆಲ್ಲ ಆಗಲ್ಲ, ಅದು ವೆಯ್ಟ್ ಇರುತ್ತಲ್ಲ. ಇದು ಕಾಫಿ ಗಿಡಗಳು ಹಂಗೆ, ಅಂದರೆ ಬೆಟ್ಟದಲ್ಲೇ ಇರೋದ್ರಿಂದ, ಅಂದರೆ ಬೆಟ್ಟ ತಗ್ಗು ಪ್ರದೇಶ. ಸೊ ಇಲ್ಲಿ ನೋಡ್ಬೋದು, ನಾವು ಅಲ್ಲಿಂದ ನಡ್ಕೊಂಬಂದಿದ್ದೀವಿ. ಜರಿ ದಾಟಿ ಆ ಕಡೆ ಇದೆ ಅವ್ರ ಮನೆ. ಆಮೇಲೆ ಇದು ಸಣ್ಣ ರೋಡ್ ಥರ ಮಾಡಿದ್ದಾರೆ, ಅಂದರೆ ಜೀಪ್ ಹೋಗೋಕ್ಕೆ ಅಂತಷ್ಟೇ. ನೋಡಿ, ಇದು ಜೀಪ್ ಹೋಗೋ ರೋಡ್. ಇದು ಕಾರೆಲ್ಲ ಹೋಗ್ಬೋದು ಇಲ್ಲಿ, ಬಟ್ ಆದರೂ ಸ್ವಲ್ಪ ಕಷ್ಟನೇ. ಬಟ್ ಜೀಪೇ ಜಾಸ್ತಿ ಓಡಿಸ್ತಾರೆ. ನೋಡ್ಬೋದು ಮರಗಳೆಲ್ಲ ತುಂಬ ಹಳೆಯ ಮರಗಳು, ಎಷ್ಟು ಹೈಟಲ್ಲಿದೆ ಅಂತ. ಇವೆಲ್ಲ ಸಣ್ಣವು. ಇದು ಬಸವನ ಹುಳ ಅಂದರೆ ಸ್ನೇಲ್. ಈ ಕಲರಲ್ಲಿ ನೋಡಿದ್ದೀರಾ ನೀವೆಲ್ಲ? ಆ್ಯಕ್ಚುಲಿ ನಮ್ಮ ಕಡೆ ಮಳೆಗಾಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸುಮಾರು ಮಲೆನಾಡು ಕಡೆ ಹೇಗೆ ತಿಂತೀವಲ್ಲ, ಬ್ಯಾಂಬೂ ಅಂದರೆ ಕಣಿಲೆ ಆಗಿರ್ಬೋದು, ಆಮೇಲೆ ಸೂಸ್ಲೆ ಹಿಟ್ಟು ಅಂತ ಮಾಡ್ತೀವಿ ಅದಾಗಿರ್ಬೋದು, ತುಂಬಾ ವೆರೈಟಿ ಮಾಡ್ತಾರೆ. ಮಳೆಗಾಲದಲ್ಲಿ ಸಿಗೋ ಡಿಶ್ಗಳು ನಾರ್ಮಲ್ ಟೈಮಲ್ಲಿ ಸಿಕ್ಕಲ್ಲ. ಮತ್ತು ಮಳೆಗಾಲದಲ್ಲಿ ನಮ್ಮ ಕಡೆ ಏನು ಸಿಗುತ್ತೆ ಅದು ಬೇರೆ ಕಡೆ ಎಲ್ಲೂ ಸಿಗಲ್ಲ. ಮೇ ಬಿ ನಾರ್ತ್ ಈಸ್ಟಲ್ಲೆಲ್ಲ ಸಿಗ್ಬೋದು. ಬ್ಯಾಂಬೂ ಶೂಟ್ಸ್ ಅಂತ ಹೇಳ್ತಾರಲ್ಲ, ಕಣಲೆಗೆ, ಅದನ್ನು ತಿಂತಾರೆ ಅವರು. ಬಟ್ ನಮಗೆ ನಮ್ಮದೇ ಚಂದ ಅಲ್ವಾ.
ಡ್ಯಾಡಿ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ನನಗೆ, ಅದು ನೋಡು ಇದು ನೋಡು ಅಂತ. ಅಂದರೆ ನಾನು ಇಲ್ಲಿ ಬರೋದೇ ಒಂದು 2-3 ವರ್ಷನೇ ಆಗೋಗಿದೆ ಅನಿಸುತ್ತೆ. ಮನೆಗೆ ಬರ್ತಿದ್ದೆ, ಬಟ್ ಇಲ್ಲಿ ಮೇಲ್ಗಡೆ ಈ ಥರ ಹತ್ಕೊಂಡು ಯಾವತ್ತೂ ಬಂದಿಲ್ಲ. ಯಾವಾಗಲೂ ಬಂದರೆ ಜೀಪಲ್ಲೋ ಅಥವಾ ಇನ್ನೂ ಒಂದು ದಾರಿ ಇದೆ ಹೊಳೆ ದಾಟಿ ಬರೋದು, ಬಟ್ ಈಗ ಮಳೆಗಾಲ ಆಗಿರೋದ್ರಿಂದ ಹೊಳೆ ದಾಟೋಕ್ಕಾಗಲ್ಲ ಅಂತ ಈ ಥರ ರೋಡಿಂದ ನಡ್ಕೊಂಡು ಬಂದಿದ್ದೀವಿ. ಬೈಕ್ ಯಾಕೋ ಇಲ್ಲಿ ಹತ್ಸೋಕ್ಕೆ ಭಯ ಆಯಿತು. ಹೋಗುತ್ತೆ ಬೈಕ್ ಆದರೆ ಜಾರ್ಬಿಟ್ರೆ ಅಂತ ಸ್ವಲ್ಪ ಭಯನೇ ಆಯಿತು. ಅಲ್ಲಿ ನೋಡಿ ಅಲ್ಲಿ ಮುಂದೆ ಒಬ್ಬರು ಹೋಗ್ತಿದ್ರಲ್ಲ, ಅವಾಗಲೇ ಅವ್ರು ಲೇಬರ್ಸ್ ಅವ್ರಿಗೂ ಇವಾಗ ಏನಾದರೂ ಟೌನಿಗೆ ಹೋಗ್ಬೇಕಂದ್ರೆ ಪೂರ್ತಿ ನಡ್ಕೊಂಡು ಹೋಗಿ ಎತ್ಕೊಂಡು ಏನೇನು ಥಿಂಗ್ಸ್ ಬೇಕು ಎತ್ಕೊಂಡು ಬರಬೇಕು. ಒಂದು ವಾರಕ್ಕೆ ಒಂದು ಸಲ ಹೋಗೋದು ಜಾಸ್ತಿನೇ. ಇನ್ನೂ ಗದ್ದೆ ಮಾಡ್ತಿದ್ದಾರೆ ನೋಡಿ ನಮ್ಮ ಕಡೆ. ನಾನು ಹಿಂಗೆ ಮೊಬೈಲ್ ನೋಡ್ಕೊಂಡು ಬರ್ತಿದ್ನಲ್ಲ, ಒಂದು ಸಲ ಜಾರ್ ಬಿದ್ದೆ, ಅದರದ್ದು ವೀಡಿಯೋ ಮಾಡಿಲ್ಲ. ಸೊ ಅದಕ್ಕೆ ನಂಗೆ ಡ್ಯಾಡಿ ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋದಂಗೆ ಬೈತಾರೆ. ಕೆಳಗಡೆ ನೋಡ್ಕೊಂಡು ಬಾ ಅಂದರೆ ಮೊಬೈಲ್ ನೋಡ್ಕೊಂಡು ಬಂದಿದ್ಯಾ ಇನ್ನೂ, ಇಲ್ಲೇ ಬೈತಾರೆ. ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಅದನ್ನು, ಜಾಸ್ತಿ ಬೈಬಾರ್ದು ಅಂತ. ಕೇಳಿಸ್ಕೊಂಡ್ರೆ ನೀವೇನಂತೀರೋ, ಸಬ್ಸ್ಕ್ರೈಬರ್ಸ್ ಇನ್ನೂ ಬೈತಾರೇನೋ ಅಂದ್ಕೊಂಡು ನಾನು ಕಟ್ ಮಾಡಿಬಿಟ್ಟೆ ಅದನ್ನು. ಬಟ್ ಆದರೂ ಏನು ಬೈದಿದ್ದಾರೆ ಅಂತ ಕ್ಲಿಯರಾಗಿ ಹೇಳಿಲ್ಲ, ಜಸ್ಟ್ ಬೈದಿದ್ದಾರೆ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ವೀಡಿಯೋದಲ್ಲಿ. ನಂಗೆ ನೋಡಿ ಭಯ ಆಗಿತ್ತು ಆ್ಯಕ್ಚುಲಿ, ಫುಲ್ ನಮ್ಮನ್ನೇ ನೋಡ್ತಿತ್ತ ಅದು, ಭಯ ಆಗಿತ್ತು. ಆಮೇಲೆ ಇಲ್ಲಿ ಮುಗಿಸಿ ನಮ್ಮನೆ ಅಂದರೆ ಇನ್ನೊಬ್ರು ಯಾರೋ ಒಬ್ಬರು ಹೋಮ್ ಸ್ಟೇ ಮಾಡಿದಾರಂತೆ, ಅವ್ರದ್ದು ಸ್ವಲ್ಪ ಚೆನ್ನಾಗಿದೆ ನೋಡೋಕ್ಕೆ ಅಂತ ಡ್ಯಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಹಾಗೆ ಇವಾಗ ಅಲ್ಲಿಗೆ ಹೊರಟಿದ್ದೀವಿ ಇವ್ರ ಮನೆಯಿಂದ. ಅಂದರೆ ಇವ್ರ ಮನೆಯಿಂದ ನಮ್ಮ ಮನೆಗೆ ಹೋಗೋ ಮಧ್ಯದಲ್ಲಿ ಏನು ಸಿಗುತ್ತದು ಹೋಮ್ ಸ್ಟೇ. ಇಲ್ಲಿ ನೋಡಿ ಜರಿಯಿಂದ ಹೊಳೆಗೆ ನೀರು ಸೇರ್ತಾ ಇರುತ್ತೆ. ಸೊ ಇಲ್ಲೇನು ಜರಿ ಇದೆಯಲ್ಲ, ಇದೇ ಜರಿಯಿಂದ ಬೇರೆಯವರು ನೀರು ಕುಡಿತಿರ್ತಾರೆ. ಹೊಳೆಗೆ ಸೇರೋಕ್ಕೂ ಮುಂಚೆ ನೀರು ತುಂಬ ಚೆನ್ನಾಗಿರುತ್ತೆ, ಹೊಳೆಗೆ ಸೇರಿದ್ಮೇಲೂ ಚೆನ್ನಾಗಿರುತ್ತೆ. ಬಟ್ ಹೊಳೆಯಲ್ಲಿ ಅಂದರೆ ಸುಮಾರು ಜನ ಬಟ್ಟೆ ಹೋಗಿರ್ತಾರೋ ಏನೋ ಮಾಡ್ತಿರ್ತಾರಲ್ಲ, ಹಂಗೆ ಆ ನೀರು ಯೂಸ್ ಮಾಡೋಕ್ಕಾಗಲ್ಲ ಅಂತ ಜರಿಯಿಂದ ಯೂಸ್ ಮಾಡ್ತೀವಿ. ಇಷ್ಟು ಚೆನ್ನಾಗಿದೆಲ್ಲ ನಮ್ಮ ಕೊಡಗು. ಇದು ಹತ್ಕೊಂಡೇ ಹೋಗಬೇಕಾಯ್ತು. ಬೈಕ್ ಯಾಕೋ ಇಲ್ಲಿ ಜಾರುತ್ತೆ ಅಂತ ಫೀಲ್ ಆಯಿತು. ಸಾರಿ, ಕಾರು ಹತ್ತಲ್ಲ ಅಂದರೆ ಏನು ಮಾಡೋದು ಅಂತೇಳಿ ನಡ್ಕೊಂಡೇ ಬಂದ್ವಿ. ಇಷ್ಟು ನಡೆಯೋಷ್ಟೊತ್ತಿಗೆ ಸುಸ್ತಾಗಿತ್ತು ನನಗೆ. ನಾನು ಕೊಡಗಲ್ಲಿ ಬೆಳೆದಿದ್ರು ಮತ್ತು ಓದಿದ್ದೆಲ್ಲ ಬೇರೆ ಕಡೆ, ಅಂದರೆ ಸೆಕೆಂಡ್ PUC ತನಕ ಮಾತ್ರ ಕೊಡಗಲ್ಲಿ ಓದಿ, ಮತ್ತು ಇಂಜಿನಿಯರಿಂಗು ಇವೆಲ್ಲ ತುಮಕೂರು, ಬೆಂಗಳೂರು ಜಾಬು. ಹಿಂಗಾಗಿ ಕೂತ್ಕೊಂಡು ಕೆಲಸ ಮಾಡೋರಲ್ಲ ನಾವು. ಇವಾಗ ನಮಗೆ ಸ್ವಲ್ಪ ಫಿಟ್ನೆಸ್ ಎಲ್ಲ ಕಡಿಮೆ. ಮುಂಚೆ ಆದರೆ ಸ್ಪೋರ್ಟ್ಸಲ್ಲಿದ್ದೆ, ಚೆನ್ನಾಗಿ ನಡೆಯೋದು ಓಡೋದು ಮಾಡ್ಬೋದಿತ್ತು. ಮತ್ತು ಮನೆಗೆ ಬಂದ್ವಿ ನಾವು, ಅಲ್ಲೆಲ್ಲ ನೋಡಿಕೊಂಡು. ಇದೇ ನಾನು ಹೇಳಿದ್ನಲ್ಲ ನಮ್ಮ ಮನೆಯದ್ದು ಜರಿ ಇದೆ. ನಾವಿನ್ನು ಕುಂಬಾರನ ವಾಟರ್ಫಾಲ್ಸ್ ಅಂತ ಕರಿತೀವಿ. ಆ್ಯಂಡ್ ನೀವೇನಾದರೂ ನಮ್ಮ ಪ್ಲೇಸಿಗೆ ಬರಬೇಕು ಅಂದರೆ ಸಪ್ತಗಿರಿ ಸ್ಟ್ರೀಮ್ ವೇಸ್ ಅಂತ ಸರ್ಚ್ ಮಾಡಿ. ಸೊ ನೀವು ಇದೇ ಥರ ಬಂದು ವಿಲೇಜ್ ಲೈಫ್ ನೇಚರಲ್ಲಿ ಒಂದಾಗಿ ಇರ್ಬೋದು. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಇಲ್ಲಿ. ಆ್ಯಕ್ಚುಲಿ ಇದು ನಮ್ಮದು ಫೇವ್ರೆಟ್ ಸ್ಪಾಟ್. ಇಲ್ಲಿ ಕುತ್ಕೊಂಡು ಅಂದರೆ ಹಿಂಗೆ ಕುತ್ಕೊಂಡಿರ್ತೀವಲ್ಲ, ಬೆನ್ನಿಗೆ ನೀರು ಬೀಳುತ್ತೆ, ಫುಲ್ ಮಸಾಜ್ ಆಗಿರೋ ಥರ ಬರುತ್ತೆ. ಅಂದರೆ ಯಾವ ಮಸಾಜ್ ಇದಕ್ಕೆ ಅಂದರೆ ಏನೂ ಇಲ್ಲ. ಇವಾಗ ನಾನು ಮೈಕೈ ನೋವಿತ್ತು ಅಂದರೆ ಇಲ್ಲಿ ಬಂದು ಕೂತ್ಕೊಂಡ್ರೆ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿ ಇದಾಗುತ್ತೆ. ಇದು ಇನ್ನೂ ಅಂದರೆ ತುಂಬ ಜರಿ ಆಗುತ್ತೆ ಮಳೆಗಾಲದಲ್ಲಿ. ನಮ್ಮ ನನ್ನ ಜೊತೆ ಬಂದಿದ್ದಾನೆ ಮಣ್ಣು ಮಾಡಿಕೊಂಡು. ಇದು ಹೀಗೆ ಅನ್ಟಚ್ಡಾಗಿ ಇಡೋಣ ಅನ್ನೋದೇ ನಮ್ಮ ಪ್ಲ್ಯಾನ್. ಯಾಕೆಂತಂದರೆ ನಮಗೆ ಜಾಸ್ತಿ ಅದು ಇದು ಮಾಡಿ ಏನೇನೋ ಮಾಡಿದರೆ ನೀರು ಹಾಳಾಗುತ್ತೆ, ಬೇರೆಯವ್ರಿಗೂ ಹಾಳಾಗುತ್ತೆ. ಇದು ಒನ್ ಟೈಪ್ ಆಫ್ ಮಶ್ರೂಮ್. ಇದು ನಮ್ಮ ಬ್ರೂನೋನು ರಾಕಿನೂ ಫಾಲ್ಸಿಗೆ ಕರ್ಕೊಂಡು ಹೋಗೋಣ ಅಂತ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದೀವಿ. ಬ್ರೂನೋಗೇನು ಪ್ರಾಬ್ಲಮ್ ಆಗಿಲ್ಲ, ಬ್ರೂನೋಂಗೆ ಅಭ್ಯಾಸ ಇದೆ. ಬಟ್ ನಮ್ಮ ರಾಕಿಗೆ ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ದಾಳೆ ಅವಳು ಕೂತ್ಕೊಂಡು. ಅದೇ ಕೋಟೆ ಅಬ್ಬಿ ಫಾಲ್ಸ್ ಅಂತ ಇದೆಯಲ್ಲ, ಅದು ನಮ್ಮ ಊರಲ್ಲೇ ಇದೆ. ಸೊ ಅಲ್ಲಿಗೆ ಇವು ಎರಡನ್ನೂ ಕರ್ಕೊಂಡ್ಬಂದಿದ್ವಿ. ಬ್ರೂನನ್ನು ಬಿಟ್ಟಿದ್ವಿ, ಕಟ್ಟಿರಲಿಲ್ಲ. ರಾಕಿ ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ಲು, ಹಂಗೆ ಅವಳನ್ನ ಕಟ್ಟಿದ್ವಿ. ಮತ್ತು ಸ್ವಲ್ಪ ಹೋಗ್ಬಿಟ್ಟು ಬೊಗಳೋದೆಲ್ಲ ಜಾಸ್ತಿ ರಾಕಿ ಬೇರೆಯವ್ರಿಗೆ. ಓಕೆ, ಸಿ ಯು ಸೂನ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಂಗೆ ಇವಾಗ